ಲಾರೆ ಮಾಪನನೆ ಸಾರ ಲಾರೆ ರಾರಿ ರೀ 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 ರಾ ಲಾರ ರೇ. ಮಾವಾ ಕಾಫಿ. ಮಾವಾ ಓಹೋ, ಏನಿವತ್ತು ಇಷ್ಟೊಂದು ಖುಷಿಯಾಗಿದ್ದೀರಲ್ಲ? ಯಾಕೆ ಇಷ್ಟೊಂದು ಖುಷಿಯಾಗಿರೋದು ನಿನ್ಗೆ ಇಷ್ಟ ಇಲ್ವಾ? ಚಿಚೆ ಹಾಗೇನಿಲ್ಲಪ್ಪ, ನೀವ್ ಯಾವಾಗ್ಲೂ ಹೀಗೆ ಇರ್ಬೇಕು. ಆದ್ರೆ ಇವತ್ತು ಇಷ್ಟೊಂದು ಸಂತೋಷವಾಗಿದ್ದೀರಲ್ಲ, ಏನ್ ಕಾರಣ? ಇದೇ ಕಾರಣ, ಇದ್ದೇ ಇದೆ. ಏನಂತ ಕಾರಣ ಮಾವ? ಇದೇಮ್ಮ, ಇವತ್ತೊಂದು ಒಳ್ಳೆ ನಿರ್ಧಾರ ತಗೊಂಡಿದ್ದೀನಿ ಮಗಳೇ, ಅದಕ್ಕೆ ಈ ಸಂತೋಷ. ಏನ್ ಸಂತೋಷ ಹೇಳಿ ಮಾವ? ನೋಡಮ್ಮ, ನಾವೆಲ್ಲ ಇವತ್ತೋ ನಾಳೆ ಬಿದ್ದೋಗೋ ಮರಗಳು, ಆದ್ರೆ ನೀನ್ ಹಾಗಲ್ಲ. ಚಿಗುರಿ ಅರಳಿ ಹೂ ಬಿಡ್ಬೇಕಾದಂತ ಎಳೆ ಗಿಡ. ನಿನಗೆ ಬದುಕೋ ಮಾರ್ಗ ತೋರಿಸ್ಬೇಕೇ ಹೊರತು ನಿನ್ನನ್ನ ಕತ್ಲೆಗೆ ತಳ್ಳಬಾರ್ದು. ಮೊದಲು ನಿನ್ನ ಜೀವನ ಸರಿ ಮಾಡ್ಬೇಕು, ಅದೇ ನನ್ನ ಆದ್ಯ ಕರ್ತವ್ಯ. ನೀವೇನ್ ಹೇಳ್ತಿದ್ದೀರಾ ನನ್ಗೊಂದು ಅರ್ಥ ಆಗ್ತಿಲ್ಲ ಮಾವ. ಅಮ್ಮ, ನಾನು ಪ್ರೀತಿಯಿಂದ ಸಾಕದ ಮಗ ನಮ್ಮನ್ನ ಆಗಲಿ ಹೊರಟೋದ. ಹಾಗಂತ ನಾವು ಅವನ ಹಿಂದೆ ಹೋಗೋಕ್ಕಾಗತ್ತಾ? ಇಲ್ಲ. ಸಾವು ತಾನಾಗೆ ಬರಬೇಕೇ ಹೊರತು ಸಾವನ್ನ ನಾವು ಹುಡ್ಕೊಂಡು ಹೋಗೋಕ್ಕಾಗೋಲ್ಲ. ಹಾಗೇನೆ ನೋವು ತಾನಾಗೆ ಬರಬೇಕು, ತಾನಾಗೆ ಹೋಗ್ಬೇಕು. ಆಗಿದ್ದನ್ನೆಲ್ಲ ಮರೆತು ಆಗೋದನ್ನ ಯೋಚನೆ ಮಾಡಬೇಕು. ಅದಕ್ಕೆ ನಾನು ನಿನಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ನಿರ್ಧಾರ ತಗೊಂಡಿದ್ದೀನಿ. ಮಾವ, ಹೌದಮ್ಮ, ನಾನ್ ನಿನಗೆ ಬರೀ ಮಾವ ಮಾತ್ರ ಅಲ್ಲ, ನಿನ್ ತಂದೆ ಅಂತ ತಿಳ್ಕೊಮ್ಮ. ನಾನ್ ಏನೇ ಯೋಚನೆ ಮಾಡಿದ್ರು ಅದ್ ನಿನ್ ಒಳ್ಳೇದಕ್ಕೇನೆ. ನೋಡಮ್ಮ, ಆಗಿರೋ ಗಾಯಕ್ಕೆ ಆರೈಕೆ ಮಾಡಿ ವಾಸಿ ಮಾಡಬೇಕೇ ಹೊರತು ಅದನ್ನ ರಢ ಮಾಡಬಾರ್ದಮ್ಮ. ಆಗಿ ಹೋಗಿರೋ ಘಟನೆಗಳನ್ನೆಲ್ಲ ಮರಿಬೇಕು. ನಾಳೆ ನಿನಗೆ ಒಳ್ಳೇದಾಗತ್ತಲ್ಲ, ಅದನ್ನ ನೋಡ್ಬೇಕು, ಅದಕ್ಕೋಸ್ಕರ ಕಾಯ್ಬೇಕು. ಅದೇ ಜೀವನ, ಅದೇ ಬದುಕು. ಏನಂತೀಯಮ್ಮ? ಎಷ್ಟೊಳ್ಳೆ ಮನ್ಸ್ ಮಾವ ನಿಮ್ದು. ನನ್ಗೆ ಹೀಗೆ ಯಾವಾಗ್ಲೂ ನಿಮ್ ಜೊತೆ ಸಂಗೀತ ಅಭ್ಯಾಸ ಮಾಡ್ಕೊಂಡು ಇದ್ಬಿಡೋಣ ಅಂತ ಅನ್ಸುತ್ತೆ. ಅದಕ್ಕೇನಂತಮ್ಮ, ಧಾರಾಳವಾಗ್ಲಿ. ಅಂದ್ಹಾಗೆ ಈಗ ಹುಡುಗನ್ ನಾನ್ ನೋಡ್ಲೋ ಅಥವಾ ನೀನೇ ನೋಡ್ತೀಯೋ? ಮಾವ, ಯಾಕಮ್ಮ? ಮಾವ, ಇಲ್ಲಿವರೆಗೂ ನಾನು ಅನುಭವಿಸಿದ ಯಾತನೆಗಳೇ ಸಾಕು. ಮತ್ತೆ ನನ್ನ ಕಷ್ಟಕ್ಕೆ ತಳ್ಳಬೇಡಿ. ಕೊನೆವರೆಗೂ ನಿಮ್ ಸೇವೆ ಮಾಡ್ಕೊಂಡಿರೋಕ್ಕೊಂದು ಅವಕಾಶ ಮಾಡ್ಕೊಡಿ ಮಾವ. ಅಷ್ಟೇ ಸಾಕು, ಅಷ್ಟೇ ಸಾಕು ಮಾವ. ಯಾಕಾಗ್ಬಾರ್ದು? ನನ್ನ ಬಾಳ್ನಲ್ಲಿ 2 ಸಲ ಹುಟ್ಟಕ್ ಮುಂಚೆನೆ ಸೂರ್ಯ ಮುಳುಗೋದ. ಇನ್ನೊಂದ್ಸಲ ಯಾಕೆ ಪ್ರಯತ್ನ ಮಾಡಬಾರ್ದು? ಯಾಕೆ ಪ್ರಯತ್ನ ಮಾಡಬಾರ್ದು? ಈ ಸಲನಾದ್ರೂ ಸೂರ್ಯ ಹುಟ್ಟಿದ್ರೆ ಅದೇನೋ ಹೇಳ್ಬೇಕು ಅಂತಿದ್ದಲ್ಲ, ಹೇಳು. ಏನಿಲ್ಲ, ನಮ್ಮ ಮಾವ ನನ್ಗೆ ಇನ್ನೊಂದು ಮದ್ವೆ ಮಾಡ್ಕೊ ಅಂತ ತುಂಬಾ ಒತ್ತಾಯ ಮಾಡ್ತಿದ್ದಾರೆ. ಹೌದಾ? ತುಂಬಾ ಸಂತೋಷ. ಅವ್ರು ಹೇಳಿದ ಹಾಗೆ ಮದುವೆ ಆಗು. ಎಷ್ಟು ದಿನ ಅಂತ ಹೀಗೆ ಒಬ್ಳೇ ಇರ್ತೀಯ? ನೀವು ಎಷ್ಟು ದಿನ ಅಂತ ಹೀಗೆ ಒಬ್ರೇ ಇರ್ತೀರಾ? ಮನಸ್ಸಿಗೆ ಸಮಾಧಾನ ಆಗೋವರೆಗೂ. ಊರಲ್ಲಿ ಅಮ್ಮ ಒಬ್ಳೇ ಇದ್ದಾಳೆ, ಆಮೇಲೆ ನಮ್ಮೂರ್ಗೆ ಹೊರಟೋಗ್ತೀನಿ. ನೋಡಿ, ನಾನು ನೊಂದಿದ್ದೀನಿ, ನೀವು ನೊಂದಿದ್ದೀರಾ. ಈ ಸಲನಾದ್ರೂ ನಿಮ್ಮನೆ ದೀಪ ಹಚ್ಚೋ ಅವಕಾಶ ಮಾಡ್ಕೊಡ್ತೀರಾ? ಚೆಲ್ವಿ, ಈ ನನ್ನ ಹೃದಯದಲ್ಲಿರೋದು ಯಾವಾಗ್ಲೂ ನನ್ನ ಚೆಲ್ವಿನೇ. ಹೌದು, ಅವಳು ಯಾವಾಗ್ಲೂ ನನ್ನ ಹೃದಯದಲ್ಲೇ ಇರ್ತಾಳೆ. ಸುಮ್ಮನೆ ನಿಮ್ಮ ಮಾವ ಹೇಳಿದಾಗೆ ನೀನ್ ಇನ್ನೊಂದು ಮದುವೆ ಆಗೋದೇ ಒಳ್ಳೇದು. ಎಲ್ಲಿ ಹೋದ್ರು? ಇಲ್ಲೇ ತಾನೇ ಇರ್ತೀನಿ ಅಂತ ಹೇಳಿದ್ದು. ಇಲ್ಲಿದ್ದೀರಾ? ಹಲೋ ಶಿವು, ಏನ್ ಯಜಮಾನ್ರೆ ಇವತ್ತು ತುಂಬಾ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ, ಜೀವನ ಅಂದ್ರೆ ಎಷ್ಟು ಕಷ್ಟ ಅಂತ ಯೋಚನೆ ಮಾಡ್ತಾ ಇದ್ದೆ. ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ಲಿಲ್ಲ. ನೀವು ಮನ್ಸಲ್ಲಿ ಏನೋ ಯೋಚನೆ ಮಾಡ್ತಿದ್ದೀರಾ.
ಏನು ಅಂತ ಹೇಳಿ. ಲಕ್ಷ್ಮಿ, ನೀನ್ ನನಗೋಸ್ಕರ ಒಂದು ಒಳ್ಳೆ ಕೆಲಸ ಮಾಡ್ತೀಯಾ? ಅಯ್ಯೋ, ಅದನ್ನ ಬೇರೆ ಕೇಳ್ತಿರಲ್ಲ, ಹೇಳಿ. ಅದು ಅದು ಹಾ, ಹೇಳಿ. ಏನಿಲ್ಲ, ಈ ವಿಷಯ ಯಾರಿಗೂ ಹೇಳ್ಬಾರ್ದು. ಖಂಡಿತ ಇಲ್ಲ. ಹೌದಲ್ಲ, ಒಳ್ಳೆ ಕೆಲ್ಸ ರೀ. ನೀವ್ ಇಷ್ಟೊಂದು ಒಳ್ಳೆಯವ್ರು ಅಂತ ನಂಗ್ ಗೊತ್ತಿರ್ಲಿಲ್ಲ. ಏಯ್ ಲಕ್ಷ್ಮಿ, ನನ್ಗೊಂದು ಮುತ್ತು ಕೊಡೆ. ಏಯ್ ಪ್ಲೀಸ್ ಕೊಡೆ. ಕೊಡಲ್ವಾ? ನನಗ್ ಗೊತ್ತು ಹ್ಯಾಕ್ ತಗೋಬೇಕು ಅಂತ. ಅಲ್ಲೋಳ, ಅವಳು ನಮ್ ಲಕ್ಷ್ಮಿ ಅಲ್ವಾ? ಅಲ್ಲಿ ನೋಡ್ಲಾ, ಲಕ್ಷ್ಮಿ, ನನ್ ಮಗ ಲಕ್ಷ್ಮಿ, ಲಕ್ಷ್ಮಿ ನಾನು ಬರ್ತೀನಿ. ಆಡ್ತಾವ್ನೆ. ಬಂದಲ್ಲ, ಈ ವಿಷಯನ ವೆಂಕಟೇಶ್ ಗೌಡ ಹತ್ರ ಹೇಳೋಣ. ಬರಲ್ಲ, ಓಡ್ಲಾ ಬೇಗ. ಅಣ್ಣ, ಕೆಲಸ ಮಾಡ ಸುಮ್ರ ಮೂಟನ. ಅಣ್ಣ, ಅಣ್ಣ, ಏ ಯಾಕ್ರು ನನ್ನ ಮಕ್ಕಳ ಗಾಬರಿ ಪಟ್ಕೊಂಡು ಹಿಂಗ್ ಓಡ್ ಬರ್ತಾ ಇದ್ದೀರಾ? ಏನಾಯ್ತು? ಅಣ್ಣ, ಅಣ್ಣ, ಒಂದ್ ವಿಷಯ ಹೇಳ್ಬೇಕಂತ ಬಂದೆ. ಹೆಂಗ್ ಹೇಳ್ಬೇಕಂತ ಗೊತ್ತಾಯ್ತಲ್ಲ ಅಣ್ಣ. ಏಯ್ ಅದೇನ್ ಬೊಗಳ್ಬೇಕು ಅಂತಿದ್ಯಾ? ಬೊಗಳ. ಅದು ಅದು ನಿಮ್ ಮಾವನ ಮಗಳು ಲಕ್ಷ್ಮಿ ಇಲ್ವಣ್ಣ? ಅವಳು ಮತ್ತೆ ನಿಮ್ ಮನೆ ಕೆಲಸ ಮಾಡ್ತಾನಲ್ಲ ಶಿವು, ಅವ್ರಿಬ್ರು ನದಿ ದಂಡಲ್ಲಿ ಸರ್ಸಾಡ್ತಿದ್ರಣ್ಣ. ನೀನ್ ಹೇಳೋದ್ ನಿಜಾನೇನು? ನನ್ನ ಅಣಗೋಣ. ನೀನ್ ಹೇಳೋದ್ ಸುಳ್ಳಾಗಿದ್ರೆ ನಿನ್ ತಲೆನ ಕತ್ತರಿಸ್ ಹಾಕ್ಬಿಡ್ತೀನಿ. ನಮ್ ತಾಯಿ ಅಣಗೋಣ, ನಾನ್ ಹೇಳೋದ್ ದೀಟ ಅಣ್ಣ. ಅಯ್ಯೋ, ಏ ಲಕ್ಷ್ಮಿ, ಎಷ್ಟೇ ಕೊಬ್ಬು ನಿಂಗೆ? ನಾನ್ ಬದುಕಿರೋವಾಗ ಆ ಬೇವರ್ಸಿ ನನ್ ಮಗನ್ ಜೊತೆ ಚಕ್ಕಂದ ಆಡ್ತೀಯ? ಆಡ್ತೀನಿ ಕಣೋ. ನಿಂಗೇನು? ಏಯ್ ಇನ್ನೊಂದ್ ಮಾತಾಡಿದ್ರೆ ನಾಲ್ಗೆ ಸೀಳ್ಬಿಡ್ತೀನಿ. ಹಾಳಾಗೋಗ. ಲೇ ಲೇ ಬಿಡ್ಲಾ ವಯಸ್ಸಿಗೆ ಬಂದ ಹೆಣ್ಮಕ್ಳಂಗೆಲ್ಲ ಕೈ ಎಳಿಬಾರ್ದ. ಬಿಡ್ಲಾ. ಏ ಮುದ್ಕಿ, ಅಡ್ಡ ಬಂದ್ರೆ ಕತ್ತರಿಸ್ ಸಾಕ್ಬಿಡ್ತೀನಿ. ಲೇ, ನನ್ನ ಕತ್ತರಿಸೋಕೆ ನಾನೇನ್ ನಾಟಿ ಕೋಳಿ ಮರಿ ಅಲ್ವೋ? ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ, ಗೊತ್ತಾಯ್ತಾ? ನಿನ್ ಮಕ್ ದೋಸೆ ಉಯ್ಯ, ಇಲ್ಲಿ ಬಂದ್ ಹೆಂಗಸ್ರ ಹತ್ರ ಏನ ಕಿಸಿತಾ ಇದ್ದಾನೆ. ಎಲ್ಲ ಹಾಳು ಬಿದ್ದೋಗೋ. ನಿನ್ನ ಯಾರೋ ಮದ್ವೆ ಆಗ್ತಾರೆ? ಏಯ್ ನೀನ್ ಮದ್ವೆ ಆಗ್ಲಿಲ್ಲ ಅಂದ್ರೆ ಬಿಡೋರ್ ಯಾರೇ? ನಾನ್ ಸತ್ರು ನಿನ್ನ ಮದ್ವೆ ಮಾಡ್ಕೊಳಲ್ಲ. ನೀನ್ ಸತ್ರು ನಿನ್ ಹೆಣಕ್ಕಾದ್ರೂ ತಾಳಿ ಕಟ್ಟ ಬಿಡಲ್ಲ. ಬಾಯ್ ಮುಚ್ಚೋ. ನಾಚಿಕೆ ಆಗಲ್ವೇನೋ ನಿನ್ಗೆ ಹೀಗೆ ಹೇಳೋಕೆ? ಇಷ್ಟೆಲ್ಲ ಹೇಳಿದ್ರು ನಿನಗ್ ಬುದ್ಧಿ ಬರ್ಲಿಲ್ಲ ಅಂದ್ರೆ ನಿನಗ್ ಹೇಳಿ ಏನು ಪ್ರಯೋಜನ ಇಲ್ಲ. ಆ ನನ್ ಮಗನಿಗೆ ಬುದ್ಧಿ ಕಲಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಬರ್ತೀನಿ. ಶಿವು, ಏನಾಯ್ತು ಶಿವು? ಏನ್ ಇಷ್ಟೊಂದು ರಕ್ತ ಬರ್ತಿದೆ? ಬನ್ನಿ ಬಡ್ಕೋಣ, ಬನ್ನಿ. ನಿಧಾನ. ಬನ್ನಿ, ಮೆಲ್ಕೆ ಬನ್ನಿ, ಮೆಲ್ಕೆ ಬನ್ನಿ. ಹೇಗ್ರಿ ಆಯ್ತಿದೆಲ್ಲ?
ನಾನ್ ಲಕ್ಷ್ಮಿನ ಪ್ರೀತಿಸಿದ್ದಕ್ಕೆ ಆ ವೆಂಕಟೇಶ್ ಗೌಡ ಕೊಟ್ಟ ಬಹುಮಾನ ಇದು. ಅಮ್ಮ. ಅವನಿನ್ ಮನುಷ್ಯನೋ ರಾಕ್ಷಸನೋ ನೋಡಿ ಎಷ್ಟೊಂದು ರಕ್ತ ಬರೋ ಹಾಗೆ ಹೊಡೆದಿದ್ದಾನೆ. ಇರಿ ಒಂದ್ ನಿಮಿಷ ಔಷಧಿ ತರ್ತೀನಿ. ಅಯ್ಯೋ ಪರವಾಗಿಲ್ಲ. ಅಮ್ಮ. ಅಮ್ಮ. ಹಾಗೇರಿ. ಆಗೋಯ್ತು ಒಂದ್ ಸ್ವಲ್ಪ. ಹಣೆ ಮೇಲಾಗಿರೋ ಗಾಯಕ್ಕೆ ಪಟ್ಟಿ ಕಟ್ಬಹುದು, ಆದ್ರೆ ಹೃದಯದಲ್ಲಾಗಿರೋ ಗಾಯಕ್ಕೆ ಪಟ್ಟಿ ಕಟ್ಟಕ್ಕಾಗುತ್ತಾ? ನನ್ನವರು ಅಂತ ನನಗೆ ಯಾರೂ ಇಲ್ಲ. ದಯವಿಟ್ಟು ನೀವು ನನಗೊಂದು ಸಹಾಯ ಮಾಡಿ, ಹೇಗಾದ್ರೂ ಮಾಡಿ ನನ್ನನ್ನು ಲಕ್ಷ್ಮಿನ ಒಂದ್ ಮಾಡಿ. ಅವಳಿಲ್ದೆ ನಾನ್ ಬದುಕಿರೋಲ್ಲ. ನಾನೇನ್ ಸಹಾಯ ಮಾಡಕ್ಕಾಗತ್ತೆ ನಿಮ್ಗೆ? ದಯವಿಟ್ಟಿಲ್ಲ ಅನ್ಬೇಡಿ, ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ಒಳ್ಳೆ ಕಥೆ ಆಯ್ತಲ್ಲ, ಏನ್ ಮಾಡೋದೀಗ? ಏನ್ ಚೆಲ್ವಿ ಇಷ್ಟೊತ್ನಲ್ಲಿ? ಈ ಊರಲ್ಲಿ ಇನ್ನು 2 ಜೀವ ನರಳ್ತಾ ಇವೆ. ಅವಕ್ ನಿಮ್ ಸಹಾಯ ಬೇಕು. ಯಾರದು? ಲಕ್ಷ್ಮಿ ಮತ್ತು ಶಿವಕುಮಾರ್ ಅಂತ. ಅವರಿಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ದಾರೆ. ಆದ್ರೆ ಆ ರಾಕ್ಷಸ ವೆಂಕಟೇಶ್ ಗೌಡ ಶಿವಕುಮಾರ್ನ ಚೆನ್ನಾಗಿ ಹೊಡೆದಾಕಿ ಲಕ್ಷ್ಮಿನ ಮನೇಲಿ ಕೂಡ ಹಾಕಿದ್ದಾನೆ. ಅವ್ರನ್ನ ಒಂದ್ ಮಾಡ್ಬೇಕು. ಮಾವ, ಚಲ್ವಿ ನಿಮ್ ಪ್ರೀತಿಗೋಸ್ಕರ ಹೇಗ್ ಪ್ರಾಣ ಬಿಟ್ಲು, ಅದೇ ತರ ಇವರಿಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಿದ್ದಾರೆ. ಇಬ್ರಲ್ಲೊಬ್ರಿಗೆ ಹೆಚ್ಚು ಕಡಿಮೆ ಆದ್ರೂ ಇಬ್ರು ಬದುಕಿರೋಲ್ಲ. ದಯವಿಟ್ಟು ನಿಮ್ ಸಹಾಯ ಇವ್ರಿಗೆ ಬೇಕೇ ಬೇಕು ಮಾವ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ. ಪ್ರೀತಿ ವಾತ್ಸಲ್ಯಕ್ಕೆ ಬೆಲೆಯೇ ಇಲ್ಲ. ಇನ್ನು ನನ್ಗೂ ನಿನ್ಗೂ ರಮ್ಮೆ ಎಲ್ಲ. ಇದೇನ್ಲ ಇದು, ಕೈಲಿ ಬಾಟ್ಲಿ ಇಟ್ಕೊಂಡು ಅಳ್ತಾ ಇದೀಯಾ? ಎಲ್ಲರೂ ಖುಷಿಗೋಸ್ಕರ ಕುಡಿತಾರೆ, ನೀನ್ ನೋಡಿದ್ರೆ. ಹೌದು ಬಾವ, ನಾನು ನಮ್ಮ ಅಕ್ಕನಿಗೆ ಮಾತು ಕೊಟ್ಟಿದ್ದೆ, ನಿನ್ನ ಎಲ್ಲಾ ಕಾರ್ಯದಲ್ಲೂ ನಿನ್ನನ್ನು ಫಾಲೋ ಮಾಡ್ತೀನಿ ಅಂತ, ನಿನ್ನ ಎಲ್ಲಾ ವಿಷಯದಲ್ಲೂ ನಿನ್ನನ್ನು ಫಾಲೋ ಮಾಡ್ತೀನಿ ಅಂತ. ಆದ್ರೆ ಒಂದು ವಿಷಯದಲ್ಲಿ ಫೇಲ್ ಆದೆ ಭಾವ, ಫೇಲ್ ಆದೆ. ಅದಕ್ಕೆ ಈ ರಮ್ ಜೊತೆಲಿ ವಿಷ ಬೆಳೆಸ್ಕೊಂಡು ಕುಡಿದು ಸತ್ತೋಗೋಣ ಅಂತ ಅನ್ಕೊಂಡಿದ್ದೀನಿ ಭಾವ. ಏನ್ಲಾ ಈ ನನ್ನ ಮಗ ಇನ್ನೆಲ್ ಕುಡಿತಾನೆ ಅನ್ಕೊಂಡು ಅದಕ್ಕೆ ವಿಷ ಬೆಳೆಸಿದೀನಿ ಅಂತ ನಾಟಕ ಆಡ್ತಿದ್ಯಾ? ಅಲ್ಲ ಕಲ್ಲ, ಪರವಾಗಿಲ್ಲ, ನಾನೇ ಕುಡಿತೀನಿ. ಬೇಡ ಭಾವ, ಬೇಡ ಭಾವ, ಇಲ್ಲಿ ಕೊಡು ಭಾವ, ಕೊಡು. ಏನು ಭಾವ ಬಾಮೈದ ಇಬ್ರು ಕಟ್ಟೆ ಹತ್ರ ಗುಂಡ್ ಹಾಕ್ತಿದ್ದೀರಾ? ಬಾ ಚೆನ್ನಿ, ಬಾ. ನಾನು ಈ ಪ್ರಪಂಚದಲ್ಲಿ ಈ ನನ್ನ ಜೀವನ ಮುಗಿಯೋದ್ರೊಳಗಾಗಿ ಒಂದ್ ಒಳ್ಳೆ ಕೆಲಸ ಮಾಡಿ ಮುಗಿಸ್ಬೇಕು ಅಂತಿದ್ದೆ. ಅದಕ್ಕೆ ಇವತ್ತು ಒಳ್ಳೆ ಟೈಮ್ ಸಿಕ್ಕಿದೆ. ಬಾ, 3 ಜನ ಕುಡಿದು ಅದನ್ನ ಮುಗಿಸ್ಕೊಳ್ಳೋಣ. ಬಾ ಬಾ ಚೆನ್ನಿ. ನಂಗೆ ಕೆರೆ ಹತ್ರ ಹೊಸ ಕೆಲಸ ಐತೆ, ಬರ್ತೀನಿ. ಬೇಡ ನಂಬಬೇಡ, ಜೀವ ಹೋದರೂ ಎಂದಿಗೂ ನೀನು ಹೆಂಗಸರನ್ನು ನಂಬಬೇಡ. ಬೇಡ ನಂಬಬೇಡ. ಅಲ್ಲ ಕನ್ಲ, ಈಗ ತಾನೆ ಸಾಯ್ತೀನಿ ಅಂದೆ, ಈಗ ನಂಬಬೇಡ ಅಂತೀಯ, ಇಲ್ಲಿ ಹೆಂಗಸರು ಕಂಡ್ರು ನಂಬಬೇಡ ಅಂತೀಯ. ಅದೇನು ಬಂದಂಗ್ ಬರ್ಲಿಕ್ಕಲ್ಲ, ನಾನು ಕುಡ್ದೇ ಬಿಡ್ತೀನಿ ಕನ್ಲ. ಬಾವ, ಇದ್ರಲ್ಲಿ ವಿಷ ಬೆರೆಸಿದ್ದೀನಿ ಬಾವ. ಪರವಾಗಿಲ್ಲ ನೋಡು, ಹೇಗಿದ್ರು ನಿಮ್ಮ ಅಕ್ಕ ಮೇಲಿದ್ದಾಳೆ, ಅವಳ ಜೊತೆನೆ ಹೋಗ್ಬಿಡ್ತೀನಿ. ಪರವಾಗಿಲ್ಲ, ಸತ್ರು ಸಾಯ್ತೀನಿ. ಬಾವ, ಬಾವ. ಬಾಮೈದ ನೋಡು, ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಮೇಲೆ ಇರ್ತೀನಿ. ನನ್ ಮೊಬೈಲ್ ಫೋನ್ ಮಾಡು, ಇಲ್ಲ ಅಂದ್ರೆ ನಾನು ಅಲ್ಲಿ ನೋಡ್ತೀನಿ. ಏನಾದ್ರೂ ಸೀಟ್ ಖಾಲಿ ಇತ್ತು ಅಂದ್ರೆ ನಾನು ನಿನಗೆ ಫೋನ್ ಮಾಡ್ತೀನಿ, ನೀನ್ ಇಮಿಡಿಯೇಟ್ ಬಂದ್ಬಿಡು. ಬಾವ, 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 ಬಾವ. ಅಕ್ಕ, ಬಾವ ನಿನ್ ಪಾದ ಸೇರ್ಕೊಂಡ್ಬಿಟ್ಟ. ನಿನ್ನ ಆತ್ಮಿಗೆ ಶಾಂತಿ ಸಿಗಬೇಕು ಅಂತಂದ್ರೆ
ನಾನು ಮುಖ್ಯವಾಗಿ ಒಂದು ಕೆಲಸ ಮಾಡಿ ಮುಗಿಸ್ಲೇಬೇಕಾಗಿದೆ. ಅದಕ್ಕೆ ಕೆರೆತ ಹೊರಟಿದ್ದೀನಿ. ಆ ಕೆಲಸ ಮುಗಿಸಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಾನು ಭಾವನ ಜೊತೆ ನಿನ್ ಪಾದ ಸೇರ್ಕೊಂಡ್ಬಿಡ್ತೀನಿ. ಅಕ್ಕ, ಭಾವ, ಗುಡ್ ಬೈ. ಚೆನ್ನಿ, ಚೆನ್ನಿ.